ಯಾವ್ದೋ ಊರಿಗೆ ಫೋನ್ ಮಾಡ್ತಾರೆ, ಇಮಿಡಿಯೇಟ್ ಅದನ್ನ ಡಿಲೀಟ್ ಮಾಡಿ ನಿಮ್ಗೆ ಏನು ಕಾಸು ಕೊಡ್ತೀವಿ ನಾವು ಅಂತ. ನನ್ನನ್ನು ಸೇರಿಸ್ಬೇಕಲ್ಲ ಈ ಕೇಸಲ್ಲಿ, ಶಾಮೀಲ್ ಮಾಡ್ಬೇಕಲ್ಲ. ರೀ ಸ್ವಾಮಿ, ನಮ್ಮಲ್ಲಿ 108 ಕೇಸ್ ಆದ್ರೂ ನಾವು ತಲೆ ಕೆಡಿಸ್ಕೊಳ್ಳಲ್ಲ, ನ್ಯಾಯಯುತವಾಗಿ ಹೋರಾಟ ಮಾಡ್ತೀವಿ. ನಿಮ್ಮಂಗೆ ಅಧಿಕಾರಿಗಳನ್ನ ಇಟ್ಕೊಂಡು ಗೂಸುಂಬೆ ರಾಜಕಾರಣ ನಾನು ಮಾಡೋದ ತಾಲೂಕಿನಲ್ಲಿ. ಜನ ಓಟ್ ಕೊಟ್ಟರೆ ಕೆಲಸ ಮಾಡ್ತೀವಿ, ಇಲ್ಲ ಮನೇಲಿ ಇರ್ತೀವಿ. ಇಷ್ಟೆಲ್ಲ ಮಾಹಿತಿ ಮಾಧ್ಯಮದ ಮುಖಾಂತರ ತಾಲೂಕಿನ ಜನತೆ ಕೊಡೋದ್ರ ಮುಖಾಂತರ ನಾವು ಇವತ್ತು ನಮ್ಮ ರಂಗನಗೌಡರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರನ್ನ ಭೇಟಿ ಮಾಡ್ತೀವಿ. ಇದ್ರ ಮೇಲೆ ಇಷ್ಟೆಲ್ಲ ಅಕ್ರಮ ಆಗಿದೆ, ರಂಗನಗೌಡ್ರಿಗೆ ಮನವಿ ಕೊಡ್ತೀವಿ. ಯಾಕೆಂದ್ರೆ ನಮಗೂ ಎಲ್ಲೆಲ್ಲ ಪಚ್ಚೆ ಮೇಲೆ ಕಲ್ಲಾಕೆಲ್ಲ ಇಷ್ಟ ಇಲ್ಲ. ನಮಗೂ ಪಚ್ಚೆ ನಮಗೆ ಸಿಡಿಯುತ್ತೆ. ನಾವು ಯಾರು ಈ ತಾಲೂಕು ಉತ್ತಮ ಅವ್ರಿಗೆ ಲೆಟ್ರ್ ಕೊಡ್ತೀವಿ. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಜವಾಬ್ದಾರಿ ಸ್ಥಾನದಲ್ಲಿ ಅವ್ರೆ. ನಾವು ಆಫ್ ದಿ ಕ್ಯಾಮ್ರಾ ಯಾವುದು ಮಾತಾಡಲ್ಲ, ಎಲ್ಲ ಆನ್ ಕ್ಯಾಮ್ರಾ ಮಾತಾಡ್ತೀವಿ. ಆಫ್ ದಿ ಕ್ಯಾಮ್ರಾ ಮಾತಾಡಕ್ ಹೋಗಲ್ಲ ನಾವು. ರಾಜಕಾರಣ ಇದು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿಗೆ ನಾವು ಬಹಳ ಉತ್ತಮ ಅಂತ ಭಾವಿಸಿದ್ದೀವಿ. ನೋಡೋಣ ನಮ್ಮ ಅಧ್ಯಕ್ಷರು, ಯಾಕೆಂದ್ರೆ ಅಧ್ಯಕ್ಷರುಗಳಿಗೆ ಜವಾಬ್ದಾರಿ ಇರ್ತದೆ, ಸರ್ಕಾರ ಇದೆ. ನೋಡೋಣ, ಅವರು ರಾಜ್ಯಾಧ್ಯಕ್ಷ ಹತ್ರ ಮಾತಾಡಿ, ಸರ್ಕಾರతో ಮಾತಾಡಿ ಅಧಿಕಾರಿನ ಕೂಡಲೇ ಇಲ್ಲಿಂದ ವರ್ಗಾವಣೆ ಮಾಡ್ಲಿಕ್ಕೆ ಏನಾರ ಕ್ರಮ ವಹಿಸ್ತಾರೆ ನಮ್ಮ ರಂಗನಗೌಡರು ಅಂತ ನೋಡ್ತೀನಿ. ಇದು ಮಾಧ್ಯಮದ ಮುಖಾಂತರ ನಾನು ಈ ವಿಚಾರವನ್ನು ತಾಲೂಕಿನ ಹೇಳಕ್ಕೆ ಇಷ್ಟಪಡುವಂಥದ್ದು.